ಹೇಳ್ಬೇಕಂದ್ರ ಅಥಣಿ ಕ್ಷೇತ್ರದ ಜನಪ್ರಿಯ ಶಾಸಕರು, ಅತ್ಯಂತ ಪ್ರಭಾವಿ ನಾಯಕರು, ಆ ಭಾಗದ ಅಭಿವೃದ್ಧಿ ಹರಿಕಾರರು, ಸಾವುಕಾರರು ಅತ್ ಏನೇನು ಬಿರುದಿದಾವ. ಇವ ನಿಮ್ ಪ್ರಭಾವ ಏನಾಗೈತಪ್ಪ ಅಂದ್ರ ಬರೀ ಟಿವಿದೊಳಗ ಪೇಪರ್ದಾಗ ಬರ್ಲಾಗತೈತಿ. ನಿಮ್ಗೆ ನಾವು ಏನ್ ಹೇಳ್ಬೇಕಾಯ್ತ, ನಿಮ್ ಕ್ಷೇತ್ರದಾಗ ಸಾಕಷ್ಟು ಸಮಸ್ಯೆ ಅದಾವ, ಅದನ್ನ ಬಗೆಹರ್ಸಕ್ಕಾಗಿಲ್ಲ. ಮೊನ್ನೆ ಕರಿಮಸೂತಿ ಯಾತ್ ನೀರಾವರಿಗೆ ಚಾಲನೆ ಕೊಟ್ರಿ, ಅದ್ರ ಮುಂದೆ ಒಂದು 10-15 ಲಕ್ಷ ಕೊಟ್ಟ ಅನುದಾನ ತಂದ ಕಾಲುವೆ ಸ್ವಚ್ಛ ಮಾಡ್ಕೊಳ್ಳುವಂತ ಕೆಲಸ ನೀವು ಮಾಡ್ಲಿಲ್ಲ. ಇದನ್ನ ಮಾಧ್ಯಮದವ್ರು ನೀವು ಪ್ರಶ್ನೆ ಮಾಡಿದ್ರು. ಏನಂತಂದ್ರ, ಸರ್ ಇದು ಕಾಲುವೆ ಯಾಕೆ ಚಾಲು ಮಾಡಿಲ್ಲ, ಹಲವಾರು ರೈತರು ತಮ್ಮ ಹೊಲದಾಗ ತಾವು ಮಾಡ್ಲಾಕಿತ್ತಾರ, ಅದನ್ನು ನೀವು ನೋಡಿರಿ, ಆದ್ರೂ ಗಪ್ಪದಿರಿ. ಆಮೇಲೆ ಇದು ಯಾಕೆ ಮಾಡಿಲ್ಲ ಅಂತ ಮಾಧ್ಯಮದವ್ರು ಪ್ರಶ್ನೆ ಮಾಡಿದ್ರ, ಮುಂದಿನ ಹಂಗಾಮದಾಗ ಮಾಡ್ತೀರಿ. ಇದ ನಿಮಗೆ ಮಂತ್ರಿ ಸೀಟ, ಮುಂದಿನ ಹಂಗಾಮದಾಗ ಕೊಡ್ತೀವಿ ಅಂದ್ರೆ ನೀವು ಗಪ್ಪಿರ್ತೀರೇನ? ಹಗಲ್ ರಾತ್ರಿ ಓಡಾಡ್ಲಾಕೈತಾರಿ ಮಂತ್ರಿಗಾಗಿ. ಅದು ನೀವು ಮಾಡ್ಕೋರಿ, ನಿಮ್ದೇನ್ ನಾವು ಗಾರ್ಡ್ ಅನ್ನಕ್ಕಾಗಲ್ಲ. ರೈತರಿಗೆ ಏನ್ ಮಾಡ್ಬೇಕಾಯ್ತು ಅದನ್ನ ಮಾಡೋದು ನೀವು ವಿಚಾರ ಮಾಡ್ರಿ. ಎರಡನೇ ವಿಷಯ, ಅದು ಕಾಲುವೆನ ಮೊದಲು ಸ್ವಚ್ಛ ಮಾಡೋದಾಗಿಲ್ಲ ನಿಮ್ ಕಡೆ. ಮತ್ ಇಲ್ಲಿ ಹಂಗ 42 ಕೋಟಿ ತಂದ್ರಿ. ಅದಕ್ಕಾಗಿ ನಾನು ನಿಮ್ಗೆ ಹೇಳೋದತ್ತಂದ್ರ, ಅಮ್ಮಜೇಶ್ವರಿ ಏತ್ ನೀರಾವರಿ ಬಗ್ಗೆ ಹಲವಾರು ಆರೋಪಗಳದಾವ, ಅದನ್ನ ನೀವು ಸ್ಪಷ್ಟೀಕರಣ ಕೊಟ್ಟಿಲ್ಲ ಇನ್ನೂವರೆಗೆ. ಅಲ್ಲಿ ಬೋರ್ವೆಲ್ಗಳ ಬಗ್ಗೆ ಸಾಕಷ್ಟು ಅಕ್ರಮ ನಡೆದೈತೆ ಆರೋಪ ಅದಾವ, ಬೇಕಾಬಿಟ್ಟಿಯಾಗಿ ಹಂಚಿಕೆ ಆಗ್ಯಾವ ಅಂತ ಹೇಳಿ ಆರೋಪ ಐತಿ. ಯಾವ್ದ್ರ ಬಗ್ಗೆ ಸ್ಪಷ್ಟೀಕರಣ ಕೊಡ್ತಾ ಇಲ್ಲ ನೀವು. ಏನ್ ಉದ್ದೇಶ ಇದ್ರದ? ಅಲ್ಲಿದೆಲ್ಲ ಬಿಟ್ಟು ಕೆರೆ ಅಭಿವೃದ್ಧಿ ಆಗಿಲ್ಲ, ಕಾಯಿಪಲ್ಲೆ ಪೇಟೆ ಆಗಿಲ್ಲ, 1-2 ಹೇಳಕ್ ಕೂತ್ರೆ ಸಾಕಷ್ಟು ಅದಾವ. ಆದ್ರ ಅವ ಬಿಟ್ಟರಿ ಇದು ಬರ್ತಕ್ಕಂಥದ್ದು ಜಮಖಂಡಿ ತಾಲೂಕ.